ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕುಲ ವರುಣ್. ನಾನು ಕಂಟೆಂಟ್ ಕ್ರಿಯೇಟರ್, ಫೋಟೋಗ್ರಾಫರ್, ಪೂಜಾರಿ ಕೂಡ. ನನ್ನ ವೀಡಿಯೋಸ್ ನೋಡಿರ್ತೀರ. ಮಂಗಳವಾರಂ, ಕರಿಮನಿ ಮಾಲೀಕ, ನೇಪಾಳ ನಗರ ಬೀದಿ, ಈ ಥರ ತುಂಬ ವೀಡಿಯೋಸ್ ವೈರಲ್ ಆಗಿದೆ. ನನ್ನ ನೋಡಿರ್ತೀರ. ಡಿಸೆಂಬರ್ 15, 2025 ನಾನು ಬೆಂಗಳೂರು ಟು ಭದ್ರಾಚಲಂ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿಗೆ 3 ದಿನ ಆಯಿತು. ಈ 3 ದಿನ ನಾನು ಸ್ಟಾರ್ಟ್ ಮಾಡೋಣ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಬಟ್ ತುಂಬ ವೆಯ್ಟು ಮತ್ತು ಬೆರಿ ಕಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಿದ್ದರಿಂದ ಸ್ಟಾರ್ಟಿಂಗ್ ನನಗೆ ಆಗ್ತಾ ಇರಲಿಲ್ಲ, ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅಲ್ಲಿಗೂ ನಾನು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ನಾನು ಸುಂದರಕಾಂಡ ವೀಡಿಯೋಸ್ನ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಡ್ಕೊಂಡು ಹೋಗ್ತಾ ಇರೋದು ಕಾರಣ ಏನಂದರೆ, ನಮ್ಮ ಅಜ್ಜಿಯವರು 1 ವರ್ಷ ಹಿಂದೆ ತೀರ್ಕೊಂಡ್ರು. ಅವರು ಬದುಕಿದ್ದಾಗ ರಾಮಕೋಟಿ ಬರೆದಿದ್ರು. ಆ ರಾಮಕೋಟಿ ಅವ್ರು ತೀರ್ಕೊಳ್ಳೋಕ್ಕೆ 3-4 ವರ್ಷ ಮುಂಚೆನೇ ಮುಗ್ದಿತ್ತು. ಬಟ್ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಏನೋ ಒಂದು ರೀತಿಯಲ್ಲಿ ಆಗ್ತಾ ಇರಲಿಲ್ಲ. ಸೊ ಕೊನೆಗೂ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಬಟ್ ಹಾಸ್ಪಿಟ್ಲಲ್ಲಿ ಅವರು ಹುಷಾರು ತಪ್ಪಿ ಒಂದು ಹಾಸ್ಪಿಟ್ಲಿಗೆ ಜಾಯ್ನ್ ಆದಾಗ ನನಗೇನೂ ಗೊತ್ತಿಲ್ಲ. ಬಟ್ ಸಡನ್ನಾಗಿ ನಾನು ಸುಂದರಕಾಂಡ ಕೇಳಿ ನೈಟ್ ಹೊತ್ತು ನನಗೆ ಕೇಳ್ಕೊಂಡು ಮಲ್ಕೊಳ್ಳೋದು ಸ್ಟಾರ್ಟ್ ಆಯಿತು. ಏನು ಅಂತ ಗೊತ್ತಿಲ್ಲ. ಬಟ್ ಏನಂದರೆ ಅವರು ಹಾಸ್ಪಿಟಲಲ್ಲಿದ್ದಾಗ ಲಾಸ್ಟ್ ಕೊನೆ ದಿನ 3-4 ದಿನಗಳಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಅವ್ರು ಸೇವೆ ಮಾಡೋಕ್ಕೆ ಹೋಗಿರ್ತೀನಿ. ಆ ಟೈಮಲ್ಲೂ ಅವರು ಸುಂದರಕಾಂಡ ಕೇಳಿಸು ಅಂತ ಹೇಳ್ತಾ ಇರ್ತಾರೆ. ನನಗೆ ಅರ್ಥ ಆಗಲ್ಲ, ಯಾವತ್ತೂ ಇಲ್ದಿರೋದು ಏನಕ್ಕೆ ಕೇಳ್ತಾ ಇದ್ದಾರೆ ಇಷ್ಟೊಂದು ಅಂತ. ಬಟ್ ಸುಂದರಕಾಂಡ ಕೇಳಿಸಿ ಮಾರನೇ ದಿನಕ್ಕೆ ನಮ್ಮ ಅಜ್ಜಿಯವರು ತೀರ್ಕೊಂಡ್ರು. ಸೊ ಅದಾದಮೇಲೆ ನನ್ನ ಮನಸ್ಸಿಗೆ ಅನಿಸ್ತು, ಸುಂದರಕಾಂಡ ಏನೋ ಒಂದು ರೀಸನ್ ಇರೋದಕ್ಕೆ ನನ್ನ ಲೈಫ್ಗೆ ಬಂದಿದೆ ಅಂತ. ಬಟ್ ಟ್ರಸ್ಟ್ ಮೀ, 1 hour 55 minutes ಇದೆ ಆ ಫುಲ್ಲು ಸಾಂಗು. ಅದು ಆಂಜನೇಯರ ಕತೆ, ಅದು ಫುಲ್ಲು ಬರುತ್ತೆ ನನಗೆ. ಅದು ಕಲ್ತ್ಕೊಂಡಿದ್ದೀನೋ ಇಲ್ಲ ದೇವ್ರ ವರನೋ ಗೊತ್ತಿಲ್ಲ, ಕಂಪ್ಲೀಟಾಗಿ ಆಡೋಕ್ಕೆ ಬರ್ತಾ ಇದೆ. ಸೊ ನಾನೇನು ಅಂದ್ಕೊಂಡೆ, ಆ ಟೈಮಲ್ಲಿ ಪಾದಯಾತ್ರೆ ಮಾಡೋಣ, ಬೆರಿಕಾಲಲ್ಲಿ ಅಜ್ಜಿದು ರಾಮಕೋಟಿ ತೊಗೊಂಡು ಭದ್ರಾಚಲಂಗೆ ತಲುಪ್ಸೋಣ. ಜೊತೆಗೆ ಆ ಸುಂದರಕಾಂಡ ಕೇಳಿ ನನ್ನ ಲೈಫಲ್ಲಿ ಎಷ್ಟೋ ಕೆಟ್ಟದನ್ನು ನಾನು ಕಳ್ಕೊಂಡು ತುಂಬ ಒಳ್ಳೆಯದಾಗಿದೆ, ತುಂಬ ಪಾಸಿಟಿವ್ ಆಗಿದೆ ನನಗೆ. ಸೊ ಎಲ್ಲರಿಗೂ ಕೇಳಿಸಿ ಎಲ್ರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರೂ ಚೆನ್ನಾಗಿದ್ರೇ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತೆಲುಗು ಅಂತ ಯಾರೂ ಬೈಕೊಬೇಡಿ. ನಾನು ಹುಟ್ಟಿರೋದು ಆಂಧ್ರ ಆಗಿದ್ರು ನಾನು ಕನ್ನಡದವನೇ, ನಾನು ಕರ್ನಾಟಕದವನೇ. ಕನ್ನಡ ವೀಡಿಯೋಸೇ 1500 ವೀಡಿಯೋಸ್ವರೆಗೂ ಮಾಡಿದ್ದೀನಿ, ತುಂಬ ವೈರಲ್ ಆಗಿದೆ. ಸೊ ಕನ್ನಡನ ಯಾವತ್ತೂ ಬಿಟ್ಕೊಡಲ್ಲ. ಬಟ್ ತೆಲುಗುವಲ್ಲಿ ಏನೋ ನಮ್ಮ ಅಜ್ಜಿ ಇದರಿಂದನೂ ಏನೋ ಗೊತ್ತಿಲ್ಲ, ಬಟ್ ತೆಲುಗುವಲ್ಲಿ ಕಂಪ್ಲೀಟ್ ಸುಂದರಕಾಂಡ ನನಗೆ ಬರುತ್ತೆ. ಅದು ದೇವ್ರ ವಿಷಯ ಮಾತ್ರ. ಭಾಷೆ ಇದ್ರಾಗಿ ಏನು ಯೋಚನೆ ಇಟ್ಕೋಬೇಡಿ ದಯವಿಟ್ಟು. ಏನಾದರೂ ಯಾರಿಗಾದ್ರೂ ಬೇಜಾರಿದ್ದರೆ ನನ್ನ ಕ್ಷಮಿಸಿ. ಸೊ ನಾನು ಇವತ್ತು 3ನೇ ದಿನ ಇಲ್ಲಿಗೆ ಬಂದಿದ್ದೀನಿ. ನಂದಗುಡಿಯಲ್ಲಿದ್ದೀನಿ. ನೆಕ್ಸ್ಟು ಚಿಂತಾಮಣಿಗೆ ಹೋಗ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಎಲ್ಲ ನನಗೆ ಹಿಂಗೆ ಇರಲಿ. ರಾಮರ ಆಶೀರ್ವಾದದಿಂದ, ಆಂಜನೇಯ ಆಶೀರ್ವಾದದಿಂದ ನನಗೆ ಹೋಗಿದ್ದ ಕಡೆ ಬಂದಿದ್ದ ಕಡೆ ಎಲ್ಲ ಊಟಕ್ಕೆ ಮಲ್ಗೋಕ್ಕೆ ಎಲ್ಲೂ ಒಂದು ಚೂರು ನನಗೆ ಕಷ್ಟ ಅನಿಸಿಲ್ಲ. ನಾನು ಬೆರಿ ಕಾಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು ನನಗೆ ಎಲ್ಲೂ ಜಾಸ್ತಿ ಕಷ್ಟ ಅಂತ ಅನಿಸಿಲ್ಲ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಆಯಿತು, ಬಟ್ ಓಕೆ, ಅದು ಸ್ವಲ್ಪ ಆದರೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಸೊ ನನ್ನ ಈ ಪ್ರಯತ್ನ, ನನ್ನ ಈ ಯಾತ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಹೋಗಿದ್ದ ಕಡೆ ಎಲ್ಲ. ಒಬ್ಬನೇ ಅಂತ ನನಗೆ ಬೇಜಾರು ಆಗ್ತಾಯಿತ್ತು ಸ್ಟಾರ್ಟಿಂಗ್ 1-2 ದಿನ. ಬಟ್ ಇವಾಗ ನನ್ನ ಜೊತೆ ರಾಮರು ಕಾಣಿಸ್ತಾ ಇದ್ದಾರೆ. ಅವಾಗಿಂದನೂ ಇದ್ದಾರೆ, ಬಟ್ ಸ್ವಲ್ಪ ಭಯ ಇತ್ತು. ಸೊ ಇವಾಗ ಕಮ್ಮಿ ಆಗಿದೆ. ರಾಮ ಆಂಜನೇಯ ಎಲ್ಲ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಹೋಗಿದ್ದ ಕಡೆ ಎಲ್ಲ ತುಂಬ ಒಳ್ಳೆಯ ವ್ಯವಸ್ಥೆ ನಡೀತಾ ಇದೆ. ದೇವ್ರು ಮಾಡಿಕೊಡ್ತಾರೆ. ಲಿಟ್ರಲಿ ನನಗೆ ಎಲ್ಲೂ ಜಾಗ ಸಿಗಲ್ಲ, ಊಟ ಸಿಗಲ್ಲ ಅನ್ನೋ ಜಾಗದಲ್ಲೆಲ್ಲ ನನಗೆ ಆರಾಮಾಗಿ ಹೊಟ್ಟೆ ತುಂಬ ಊಟ ಸಿಗ್ತಾಯಿದೆ, ಕಣ್ ತುಂಬ ನಿದ್ದೆ ಸಿಗ್ತಾಯಿದೆ, ಜಾಗ ಸಿಗ್ತಾಯಿದೆ. ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಸೊ ಈ ಕಾರ್ಯ ಸಂಪೂರ್ಣವಾಗಿ ಗೆದ್ಕೊಂಡು ಬರ್ತೀನಿ ಅಂತ ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.